ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿಯವರೇ, ನಿಮಗಾಗಿ ಭವಿಷ್ಯ ಹೇಳುತ್ತಿದ್ದೇನೆ ಮತ್ತು ನನ್ನ ಭವಿಷ್ಯವಾಣಿ ತಪ್ಪಾದರೆ ನಾನು ನನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತೇನೆ. ನನ್ನ ಮಾತುಗಳಲ್ಲಿ ನಿಮಗೆ ಸಂಪೂರ್ಣ ನಂಬಿಕೆ ಇರುವುದರಿಂದ ನಾನು ಇದನ್ನು ಹೇಳುತ್ತಿದ್ದೇನೆ. ನಾನು ಇಲ್ಲಿಯವರೆಗೆ ಎಂದಿಗೂ ತಪ್ಪಾಗಿ ಮತ್ತು ಮುಂದಿನ 3 ದಿನಗಳಲ್ಲಿ ನಿಮ್ಮ ಜೀವಿತ ಅವಧಿಯಲ್ಲಿ ಏನಾಗಲಿದೆಯೋ ಅದು ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂದು ನನಗೆ ತಿಳಿದಿದೆ. ಅದಕ್ಕಾಗಿಯೇ ನಾನು ನಿಮಗೆಲ್ಲರಿಗೂ ಹೇಳುತ್ತೇನೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ನಂತರ ನೀವು ಎಂದಿಗೂ ನಮಗೆ ಧನ್ಯವಾದ ಹೇಳಲು ಆಯಾಸಗೊಳ್ಳುವುದಿಲ್ಲ. ಹೌದು ಸ್ನೇಹಿತರೆ, ನಾವು ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಮಾತಾರಾಣಿ ರಾಧಾರಾಣಿಯ ಎಲ್ಲ ನಿಜವಾದ ಭಕ್ತರು ದಯವಿಟ್ಟು ವಿಡಿಯೋಗೆ ಸಿಹಿ ಲೈಕ್ ನೀಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ ಎಂದು ನಿಜವಾದ ಹೃದಯದಿಂದ 3 ಬಾರಿ ಬರೆಯಿರಿ. ಇದು ನಿಮಗೆ ಮಾತಾರಾಣಿ ಕೃಪೆಯು ನಿಮ್ಮ ಮೇಲೆ ಆಶೀರ್ವಾದ ಮತ್ತು ಪ್ರೀತಿಯನ್ನು ನೇರವಾಗಿ ತರುತ್ತದೆ. ನಿಮ್ಮ ಇಡೀ ಕುಟುಂಬವು ಅದನ್ನು ಸ್ವೀಕರಿಸುತ್ತದೆ. ಹೌದು ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಮುಂದಿನ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ಈ ಘಟನೆಯು ನಿಮ್ಮೆಲ್ಲರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಆದರೆ ನಾವು ನಿಮಗೆ ಹೇಳುವಂತೆ ನೀವು ಸಮಯದ ತುರ್ತು ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಕಾಲಾನಂತರದಲ್ಲಿ ನೀವು ಕೆಲವು ವಿಷಯಗಳ ಬಗ್ಗೆ ಗಮನ ಹರಿಸಬೇಕು. ಮುಂದಿನ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿನ ಗ್ರಹಗಳ ಸ್ಥಾನಗಳು ನಿಮ್ಮನ್ನು ಸಂಪೂರ್ಣವಾಗಿ ಸಮೃದ್ಧವಾಗಿಸಲು ಹೊಂದಿಕೊಂಡಿವೆ. ನಾನು ಅದನ್ನು ಏಕೆ ಹೇಳಬೇಕು? ಈ ಸಾಲು ಕೇವಲ ಲಾಭದ ಬಗ್ಗೆ ಮಾತ್ರ. ಈ ಗ್ರಹಗಳ ಸಂಚಾರಗಳು ನಿಮ್ಮ ಜೀವನವನ್ನು ಪರಿವರ್ತಿಸಲು ಹೊಂದಿಕೊಂಡಿದೆ ಮತ್ತು ಅವು ನಿಮ್ಮ ಪರವಾಗಿವೆ. ಮತ್ತು ಅದಕ್ಕಾಗಿಯೇ ಸ್ನೇಹಿತರೆ, ಬಹುಶಃ ನೀವು ಈ ಶುಭ ಸಮಯದಲ್ಲಿ ಕೆಲವು ವಿಷಯಗಳನ್ನು ನೋಡಿಕೊಂಡರೆ ನಿಮ್ಮ ಜೀವನವು ಸಂಪೂರ್ಣವಾಗಿ ರೂಪಾಂತರಗೊಳ್ಳುತ್ತದೆ ಮತ್ತು ಪ್ರಪಂಚದ ಯಾವುದೇ ಶಕ್ತಿಯು ಅವುಗಳನ್ನು ಬದಲಾಗದಂತೆ ತಡೆಯಲು ಸಾಧ್ಯವಿಲ್ಲ, ಏಕೆಂದರೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುತ್ತೀರಿ. ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಕೊನೆಯವರೆಗೂ ನೋಡುವ ಯಾರಾದರೂ ಮುಂದಿನ 3 ದಿನಗಳಲ್ಲಿ ತಮ್ಮ ಜೀವನವು ಸಂಪೂರ್ಣವಾಗಿ ರೂಪಾಂತರಗೊಳ್ಳುವುದನ್ನು ನೋಡುತ್ತಾರೆ. ಇದನ್ನು ಸಂಪೂರ್ಣವಾಗಿ ಖಾತರಿಪಡಿಸುತ್ತೇವೆ. ಆದರೆ ನನಗೆ ಒಂದೇ ಒಂದು ಷರತ್ತು ಇದೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಏನು ಹೇಳಿದ್ದೇವೆ, ನಾವು ಹಂಚಿಕೊಳ್ಳಲಿರುವ ಯಾವುದೇ ಪರಿಹಾರವನ್ನು ನೀವು ಅವುಗಳನ್ನು ನಿಮ್ಮ ಜೀವನದಲ್ಲಿ ಒಮ್ಮೆ ಮಾತ್ರ ಅನ್ವಯಿಸಬೇಕು. ಜೀವನವು ನೀವು ಎಂದಿಗೂ ಊಹಿಸದ ರೀತಿಯಲ್ಲಿ ಬದಲಾಗುತ್ತದೆ. ನಿಮ್ಮ ಹುಚ್ಚು ಕನಸಿನಲ್ಲಿಯೂ ಸಹ. ನಿಮ್ಮ ಮಾಹಿತಿಗಾಗಿ ಮುಂದಿನ 3 ದಿನಗಳಲ್ಲಿ ನಾನು ನಿಮ್ಮ ಎಲ್ಲ ಜಾತಕಗಳಲ್ಲಿ ರಾಹು ಮತ್ತು ಕೇತು ಇಬ್ಬರು ಬಹಳ ಪ್ರಯೋಜನಕಾರಿ ಸ್ಥಾನದಲ್ಲಿರುತ್ತಾರೆ. ರಾಹು ಮತ್ತು ಕೇತುಗಳ ಪ್ರಭಾವದಿಂದಾಗಿ ನಿಮ್ಮ ಜಾತಕದಲ್ಲಿ ದೈವಿಕ ರಾಜಯೋಗವು ರೂಪುಗೊಳ್ಳಲಿದೆ ಮತ್ತು ರಾಹು ಮತ್ತು ಕೇತುಗಳಿಂದಾಗಿ ನಿಮ್ಮ ಶತ್ರುಗಳು ಸಹ ನಾಶವಾಗುತ್ತಾರೆ. ಏಕೆಂದರೆ ಸ್ನೇಹಿತರೆ, ರಾಹು ಮತ್ತು ಕೇತು ಎಂದರೇನು? ಅವರು ಶತ್ರುಗಳು ಮತ್ತು ರಕ್ಷಣಾತ್ಮಕ ಗ್ರಹಗಳು. ಆದರೆ ಈಗ ಅವರು ನಿಮ್ಮ ಪರವಾಗಿ ತಿರುಗಿದ್ದಾರೆ. ಅವರ ಕಾರಣದಿಂದಾಗಿ ನಿಮ್ಮ ಶತ್ರುಗಳು ನಿಮ್ಮನ್ನು ನಾಶ ಮಾಡಲು ಬಯಸಿದರು ಸ್ವತಃ ನಾಶವಾಗುತ್ತಾರೆ. ಆದರೆ ನೀವು ಇನ್ನೂ ಕೆಲವು ಪ್ರಮುಖ ಕೆಲಸಗಳನ್ನು ಮಾಡಬೇಕು, ಕೆಲವು ನಿರ್ಣಾಯಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಆದ್ದರಿಂದ ನೀವು ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ನಿಮ್ಮ ಮಾಹಿತಿಗಾಗಿ, ರಾಹು ಮತ್ತು ಕೇತು ಜೊತೆಗೆ ಮಂಗಳ ಮತ್ತು ಬುಧ ಎಂಬ 2 ಗ್ರಹಗಳು ನಿಮ್ಮ ಎಲ್ಲ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಹಾನಿಯನ್ನುಂಟು ಮಾಡಲಿವೆ ಎಂದು ನಾನು ನಿಮಗೆ ಹೇಳುತ್ತಿದ್ದೇನೆ. ಸ್ನೇಹಿತರೆ, ಮಂಗಳ ಮತ್ತು ಬುಧ ನಿಮ್ಮ ಎಲ್ಲ ರಾಶಿ ಚಕ್ರ ಚಿಹ್ನೆಗಳಿಗೆ ಶುಭವನ್ನು ತರಲಿವೆ. ಮಂಗಳವು ನಿಮ್ಮ ಬುದ್ಧಿವಂತಿಕೆ ಮತ್ತು ಚಿಂತನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ ಮತ್ತು ಸ್ನೇಹಿತರೆ, ಬುಧ ನಿಮ್ಮ ಜೀವನದಲ್ಲಿ ಕಠಿಣ ಪರಿಶ್ರಮದಿಂದ ಆಶೀರ್ವಾದವನ್ನು ತರುತ್ತಾನೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸ್ನೇಹಿತರೆ, ರಾಜಯೋಗ, ಧನಯೋಗ ಮತ್ತು ಸುಖ ಸಂಪತ್ತಿನ ಯೋಗದ ಜೊತೆಗೆ ನಿಮ್ಮ ಜೀವಿತ ಅವಧಿಯಲ್ಲಿ ರೂಪುಗೊಳ್ಳಲಿದ್ದಾರೆ. ಸ್ನೇಹಿತರೆ, ಅಂತಹ ಜೀವನ ಎಲ್ಲರಿಗೂ ಬರುವುದಿಲ್ಲ, ಅಂತಹ ಅದೃಷ್ಟವಿರುವುದಿಲ್ಲ. ಸ್ನೇಹಿತರೆ, ತುಂಬಾ ಅಂತಹ ಗ್ರಹ ಸಂಚಾರದಿಂದ ಗುರುತಿಸಲ್ಪಡುವರು ಅನೇಕರಲ್ಲಿ ಇರುತ್ತಾರೆ. ಸ್ನೇಹಿತರೆ, ಮುಂದಿನ 3 ದಿನಗಳಲ್ಲಿ ನೀವು ಹೆಚ್ಚಿನ ಎತ್ತರವನ್ನು ತಲುಪುವ ಲಕ್ಷಾಂತರ ಜನರಲ್ಲಿ ಒಬ್ಬರಾಗುತ್ತೀರಿ. ಸ್ನೇಹಿತರೆ, ಮುಂದಿನ 3 ದಿನಗಳಲ್ಲಿ ನಿಮ್ಮ ಸ್ವತಃ ಮನೆಯ ಸೌಕರ್ಯದಿಂದ ನೀವು ರಾಜರಾಗುತ್ತೀರಿ. ನಿಮ್ಮ ಕನಸು ಏನೇ ಇರಲಿ, ಆ ಕನಸು ನನಸಾಗಲಿದೆ. ಅದು ಸಂಪತ್ತು, ಮನೆ, ಕಾರು, ಬಂಗಲೆ, ಹಣ, ಪ್ರೀತಿ ಅಥವಾ ಯಾವುದಾದರೂ ಆಗಿರಲಿ. ಸ್ನೇಹಿತರೆ, ಆ ಆಸೆ ಈಡೇರುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ, ನಿಮ್ಮೆಲ್ಲರಿಗೂ ದಯೆ ತೋರುವ ಮಂಗಳವು ಯಾವುದಕ್ಕೆ ನೇರವಾಗಿ ಸಂಬಂಧಿಸಿದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ.
ಇದು ಮಂಗಳ ದೇವರಿಗೆ ಅಂದರೆ ಪರಾಕ್ರಮಿ ಹನುಮಂತನಿಗೆ ಸಂಬಂಧಿಸಿದೆ. ಮಂಗಳವಾರವು ಪರಾಕ್ರಮಿ ಹನುಮನಿಗೆ ಸಮರ್ಪಿತವಾಗಿದೆ. ಅದೇ ರೀತಿ ಸ್ನೇಹಿತರೆ, ಮಂಗಳವು ಪರಾಕ್ರಮಿ ಹನುಮನಿಗೆ ನೇರವಾಗಿ ಸಂಬಂಧಿಸಿದೆ ಮತ್ತು ನೀವು ಈ ಬಾರಿ ಹನುಮನ ಆಶೀರ್ವಾದವು ನಿಮ್ಮೆಲ್ಲರ ಮೇಲೆ ಸಂಪೂರ್ಣವಾಗಿ ಇರುತ್ತದೆ. ಅವುಗಳನ್ನು ಸಾಧಿಸಲು ನೀವು ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಈ ವಿಡಿಯೋದಲ್ಲಿ ಮುಂದಿನ 3 ದಿನಗಳಲ್ಲಿ ನೀವು ಏನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಎಂಬುದನ್ನು ನಾನು ವಿವರವಾಗಿ ವಿವರಿಸುತ್ತೇನೆ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ಅವರಿಗೆ ಕರೆ ಮಾಡಿ ಬಗೆಹರಿಸಿಕೊಳ್ಳಿ. ಗುರೂಜಿ ಅವರು ನಿಮ್ಮ ಸಮಸ್ಯೆ ಏನೇ ಇದ್ದರೂ ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ ಹಾಗೂ ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡುತ್ತಾರೆ. ಗುರುಗಳು ಶ್ರೀ ಶಿರಡಿ ಸಾಯಿಬಾಬಾ ಜ್ಯೋತಿಷ್ಯ, ಶಿರಡಿಯ ಪ್ರಖ್ಯಾತ ಜ್ಯೋತಿಷ್ಯ ವಿದ್ವಾಂಸರು ಪಂಡಿತ್ ಈಶ್ವರ್ ಭಟ್. ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಮುಂದಿನ 3 ದಿನಗಳಲ್ಲಿ ನೀವು ಯಾವ ತಪ್ಪುಗಳನ್ನು ಮಾಡಬಾರದು. ನೀವು ತಪ್ಪು ಮಾಡಿದರೆ ಗ್ರಹಗಳ ಸಂಚಾರದ ಪ್ರಕಾರ ನೀವು ಎಂದಿಗೂ ಪ್ರವೇಶಿಸಲು ಬಯಸದ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೀರಿ ಎಂದು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಅದು ತಿಂಗಳುಗಳು, ವರ್ಷಗಳನ್ನು ತೆಗೆದುಕೊಂಡಿತು ಮತ್ತು ಇನ್ನೂ ಅನೇಕರು ಹೊರಬರುವ ದಾರಿಯಲ್ಲಿ ಎಲ್ಲವನ್ನು ಕಳೆದುಕೊಂಡರು. ಆದರೆ ಸ್ನೇಹಿತರೆ, ನಿಮ್ಮ ಜೀವನ ಬದಲಾಗಲಿದೆ. ನಿಮ್ಮ ಸಮಯ ಬಂದಿದೆ. ದೇವರು ಎಲ್ಲರಿಗೂ ಒಂದು ಅವಕಾಶ ನೀಡುತ್ತಾನೆ ಮತ್ತು ಈಗ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರ ಮಾಹಿತಿಗಾಗಿ ಭಗವಾನ್ ಹನುಮಂತನು ನಿಮ್ಮ ಮೇಲೆ ತನ್ನ ಆಶೀರ್ವಾದವನ್ನು ಸುರಿಸಿದ್ದಾರೆ. ಒಮ್ಮೆ ಭಗವಾನ್ ಹನುಮಂತನಿಂದ ಆಶೀರ್ವಾದ ಪಡೆದ ಯಾರಿಗಾದರೂ ಅವರ ಜೀವಿತಾವಧಿಯಲ್ಲಿ ಎಂದಿಗೂ ಏನು ಕೊರತೆಯಾಗುವುದಿಲ್ಲ. ಎಲ್ಲವೂ ಕ್ರಮೇಣ ಅವರ ಪಾದಗಳಿಗೆ ಬರುತ್ತದೆ. ಆದರೆ ಅದಕ್ಕಾಗಿಯೂ ಸಹ ಅವರು ಕೆಲವು ನಿಯಮಗಳನ್ನು ಪಾಲಿಸಬೇಕು. ನೀವು ಅದಕ್ಕಾಗಿ ಮುಂದಿನ 72 ಗಂಟೆಗಳಲ್ಲಿ ಕೆಲವು ವಿಷಯಗಳ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕು ಮತ್ತು ಕೆಲವು ತಪ್ಪುಗಳನ್ನು ತಪ್ಪಿಸಬೇಕು. ಸ್ನೇಹಿತರೆ, ನೀವು ಕೊನೆಯವರೆಗೂ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುವಂತೆ ನಾವು ನಿಮಗೆ ಈ ವಿಷಯಗಳನ್ನು ಪುನರಾವರ್ತಿಸುತ್ತಿದ್ದೇವೆ. ಈ ವಿಡಿಯೋವನ್ನು ಹಾಗೆ ಮಾಡಲಾಗಿಲ್ಲ. ನಿಮ್ಮ ಪ್ರತಿಯೊಂದು ಜಾತಕ ಮತ್ತು ಗ್ರಹಗಳ ಸಂಚಾರವನ್ನು ಸಂಪೂರ್ಣವಾಗಿ ಮಾಡಲಾಗಿದೆ. ಗುರೂಜಿ, ನಾವು ಕಷ್ಟಪಟ್ಟು ಕೆಲಸ ಮಾಡುತ್ತೇವೆ ಆದರೆ ನಮಗೆ ಬೇಕಾದ ಫಲಿತಾಂಶಗಳು ಸಿಗುತ್ತಿಲ್ಲ ಎಂದು ಕಮೆಂಟ್ ಮಾಡುವ ಅನೇಕ ಜನರಿದ್ದಾರೆ. ಗುರೂಜಿ, ನಮ್ಮ ಒಳ್ಳೆಯ ಸಮಯಗಳು ಯಾವಾಗ ಬರುತ್ತವೆ? ನಮ್ಮ ಜೀವನ ಸಮಸ್ಯೆಗಳು ಏಕೆ ಎಂದಿಗೂ ಮುಗಿಯುತ್ತಿಲ್ಲ ಎಂದು ಕಮೆಂಟ್ ಮಾಡುತ್ತಾರೆ. ನಾವು ಪದೇ ಪದೇ ಯಶಸ್ಸಿನ ಉತ್ತುಂಗವನ್ನು ತಲುಪುತ್ತೇವೆ, ಆದರೆ ಅಲ್ಲಿಯೇ ಇರಲು ಸಾಧ್ಯವಾಗುತ್ತಿಲ್ಲ. ಕೆಲವು ತಿಂಗಳುಗಳ ನಂತರ ನಮ್ಮ ಜೀವನವು ಕೆಲವೇ ದಿನಗಳಲ್ಲಿ ಬೆಟ್ಟದಿಂದ ಕೆಳಮುಖಕ್ಕೆ ಹೋಗುತ್ತದೆ. ನಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ಏಕೆ ಸಂಭವಿಸುತ್ತವೆ? ಹಾಗಾದರೆ ನೀವು ಎಚ್ಚರಿಕೆಯಿಂದ ಆಲಿಸಿ. ಇದಕ್ಕೆಲ್ಲ ಕಾರಣ ನಿಮ್ಮ ಅದೃಷ್ಟವಲ್ಲ, ಅದು ನಿನ್ನ ತಪ್ಪುಗಳು, ನಿನ್ನ ಗ್ರಹಗಳ ಸಂಚಾರ. ಹೌದು ಮಗನೇ, ಒಂದು ಗ್ರಹವು ಶುಭವಿದ್ದಾಗ ವ್ಯಕ್ತಿಯ ಪ್ರಗತಿಯು ಘಾತಕಿಯಾಗಿರುತ್ತದೆ. ಹಲವು ಬಾರಿ ಒಳ್ಳೆಯ ಸಮಯವನ್ನು ಹೊಂದಿರುವ ವ್ಯಕ್ತಿಯನ್ನು ನೀವು ನೋಡಿದ್ದೀರಿ. ಗ್ರಹಗಳ ಸಂಚಾರ ಅನುಕೂಲಕರವಾಗಿರುವ ವ್ಯಕ್ತಿಯು ಘಾತಿಯಾಗಿ ಪ್ರಗತಿ ಹೊಂದುತ್ತಿರುವಂತೆ ತೋರುತ್ತದೆ. ಕೆಲವು ತಿಂಗಳುಗಳತ್ತ, ಕೆಲವು ತಿಂಗಳುಗಳು, ಕೆಲವು ವರ್ಷಗಳಲ್ಲಿ ಒಬ್ಬ ವ್ಯಕ್ತಿಯು ಎಲ್ಲವನ್ನು ಪಡೆಯುತ್ತಾನೆ. ಮಗನೇ, ಕಾರು, ಬಂಗಲೆ, ಹಣ, ಪ್ರೀತಿ. ಆದರೆ ಆ ಕ್ಷಣದಲ್ಲಿ ಅವರು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ಗ್ರಹಿಸಲು ವಿಫಲರಾಗುತ್ತಾರೆ. ಮತ್ತು ಕೊನೆಯಲ್ಲಿ ಏನಾಗುತ್ತದೆ? ಆ ವ್ಯಕ್ತಿಯು ಅದರ ಬಗ್ಗೆ ತೀವ್ರವಾಗಿ ವಿಷಾದಿಸುತ್ತಾನೆ. ಅವರು ಪಶ್ಚಾತ್ತಾಪ ಪಡುತ್ತಾರೆ, ಆದರೆ ಅವನಿಗೆ ಸಮಯವಿಲ್ಲದಿದ್ದಾಗ ಮಾತ್ರ ವಿಷಾದಿಸುತ್ತಾನೆ. ಅದಕ್ಕಾಗಿಯೇ ನೀವು ಕೂಡ ನಿಮ್ಮ ಜೀವಿತಾವಧಿಯಲ್ಲಿ ಈ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಈ ರೀತಿಯ ವಿಷಯ ಒಬ್ಬ ವ್ಯಕ್ತಿಗೆ ಮಾತ್ರವಲ್ಲ, ಅನೇಕ ಜನರಿಗೆ ಸಂಭವಿಸಿದೆ ಮತ್ತು ನಿಮ್ಮಲ್ಲಿ ಯಾರಾದರೂ ಇದನ್ನು ಅನುಭವಿಸಿರಬೇಕು. ನೀವು ಕೆಲಸ ಮಾಡುತ್ತಿದ್ದಾಗ, ಉತ್ತಮ ಸಂಬಳ ಗಳಿಸುತ್ತಿದ್ದಾಗ ಅನೇಕ ಒಳ್ಳೆಯ ಸಮಯಗಳು ಇದ್ದವು. ನೀವು ವ್ಯಾಪಾರ ಮಾಡುತ್ತಿದ್ದರೆ ನಿಮ್ಮ ವ್ಯವಹಾರವು ಅಭಿವೃದ್ಧಿ ಹೊಂದುತ್ತಿತ್ತು. ನೀವು ಲಾಭ ಗಳಿಸುತ್ತಿದ್ದೀರಿ, ಲಕ್ಷಾಂತರ ಅಲ್ಲ. ವಾಸ್ತವವಾಗಿ ಸ್ನೇಹಿತರೆ, ಕೆಲವೊಮ್ಮೆ ನೀವು ಒಂದೇ ತಿಂಗಳಲ್ಲಿ 4 ಅಥವಾ 5 ತಿಂಗಳ ಆದಾಯವನ್ನು ಗಳಿಸಿದ್ದೀರಿ. ಆದರೆ ಅಂತಹ ಸಮಯಗಳು ಬಂದವು, ಗ್ರಹಗಳ ಸಂಚಾರಗಳು ಹೀಗಿದ್ದವು ಮತ್ತು ನಿಮ್ಮ ಜೀವನದಲ್ಲಿನ ಕೆಲವು ತಪ್ಪುಗಳು ನಿಮ್ಮನ್ನು ಕ್ರಮೇಣ ಹಿಂದುಳಿಯುವಂತೆ ಮಾಡಿದವು. ಆದರೆ ನೀವು ನಿಮ್ಮ ಜೀವನದಲ್ಲಿ ಮತ್ತೆ ಒಂದು ಅವಕಾಶ ಬಂದಿದೆ. ನೀವು ಮತ್ತೊಮ್ಮೆ ಮೇಲೆ ಏಳಲಿದ್ದೀರಿ.
ಇಂದಿನ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ, ಏಕೆಂದರೆ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೀವನದ ಬಗ್ಗೆ ಭವಿಷ್ಯ ನುಡಿಯಲಿದ್ದೇವೆ. ಅದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಮತ್ತು ನನ್ನ ಭವಿಷ್ಯವು ಶಿಲಾರೂಪದಲ್ಲಿದೆ. ನನ್ನ ಭವಿಷ್ಯ ತಪ್ಪಾದರೆ ನಾನು ನನ್ನ ಜೀವನವನ್ನು ತ್ಯಜಿಸುತ್ತೇನೆ. ನಮ್ಮ ಮಾತುಗಳನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕೆಂದು ನಾನು ಇದನ್ನು ಹೇಳುತ್ತಿದ್ದೇನೆ, ಏಕೆಂದರೆ ನಾವು ನಿಮ್ಮ ಯೋಗಕ್ಷೇಮವನ್ನು ಮಾತ್ರ ಬಯಸುತ್ತೇವೆ. ನಾವು ನಿಮ್ಮ ಮನಸ್ಸನ್ನು ನೋಯಿಸುವ ಏನನ್ನಾದರೂ ಹೇಳಿದರೆ ನಾವು ಕ್ಷಮೆ ಯಾಚಿಸುತ್ತೇವೆ. ಆದರೆ ನೆನಪಿಡಿ, ನಾವು ನಿಮ್ಮ ಯೋಗಕ್ಷೇಮಕ್ಕಾಗಿ ಮಾತ್ರ ಶ್ರಮಿಸುತ್ತೇವೆ. ಮತ್ತು ಇಂದಿನ ಈ ವಿಡಿಯೋವನ್ನು ರಚಿಸಲು 8 ರಿಂದ 10 ಗಂಟೆ ಬೇಕಾಯಿತು ಮತ್ತು ನಾವು ಪ್ರತಿಯಾಗಿ ಏನನ್ನು ನಿರೀಕ್ಷಿಸುವುದಿಲ್ಲ. ನಾವು ಕೇಳುವುದು ಇಷ್ಟೇ: ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವೆಲ್ಲರೂ ಪಡೆಯಬೇಕೆಂದು ನಾವು ಮತ್ತು ದೇವರನ್ನು ಪ್ರಾರ್ಥಿಸುತ್ತೇವೆ. ನೀವು ತುಂಬಾ ಶ್ರಮಿಸಿದ ಕ್ಷೇತ್ರದಲ್ಲಿ ನೀವು ಏಳಿಗೆ ಹೊಂದಲಿ. ನಾವು ಪ್ರತಿಯಾಗಿ ಏನನ್ನು ನಿರೀಕ್ಷಿಸುವುದಿಲ್ಲ. ನಮ್ಮ ಕಠಿಣ ಪರಿಶ್ರಮವನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೆ ಸಿಹಿ ಲೈಕ್ ನೀಡಿ ಮತ್ತು ನಮ್ಮ ಹೊಸಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗೆ ಕಮೆಂಟ್ ವಿಭಾಗದಲ್ಲಿ ಧನ್ಯವಾದಗಳು ಗುರೂಜಿ ಎಂದು ಬರೆಯಿರಿ. ಇದು ನಮ್ಮ ಹೃದಯಗಳನ್ನು ಸಂತೋಷದಿಂದ ತುಂಬುತ್ತದೆ. ವಿಡಿಯೋದ ಮುಖ್ಯ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಮುಂದಿನ 3 ದಿನಗಳು ನಿಮಗೆ ಸಾಮಾನ್ಯ ಸಮಯವಲ್ಲ. ಈ ಸಮಯ ಅದೃಷ್ಟವಂತರಿಗೆ ಮಾತ್ರ ಲಭ್ಯವಿರುತ್ತದೆ. ನೀವು ನೋಡಿರಬಹುದು, ಅಂತಹ ಅನೇಕ ಜನರಿದ್ದಾರೆ. ಅವರು 108 ಹವನಗಳನ್ನು, ಅಗ್ನಿಯಾಗಗಳು ನಡೆಸುತ್ತಾರೆ. ಅವರು ಹಲವಾರು ತೀರ್ಥಯಾತ್ರೆಗಳನ್ನು ಕೈಗೊಳ್ಳುತ್ತಾರೆ. ಅವರು ವಿವಿಧ ಆಚರಣೆಗಳನ್ನು ಮಾಡುತ್ತಾರೆ. ಆಗ ಮಾತ್ರ ಅವರ ಜೀವನದಲ್ಲಿ ಅಂತಹ ಸಮಯ ಬರುತ್ತದೆ. ಅಂತಹ ಗ್ರಹಗಳ ಸಂಚಾರಗಳು ಸೃಷ್ಟಿಯಾಗುತ್ತವೆ. ಸ್ನೇಹಿತರೆ, ರಾಹು ಮತ್ತು ಕೇತು ನಿಮ್ಮ ಜಾತಕದಲ್ಲಿ ಸಂತೋಷಪಟ್ಟರೆ ನೀವು ಸಣ್ಣ ಅಥವಾ ಅತ್ಯಲ್ಪವಾದುದನ್ನು ಮಾಡಿದ್ದೀರಿ ಎಂದು ಅರ್ಥವಲ್ಲ. ಇದರ ಅರ್ಥ ನೀವು ನಿಮ್ಮ ಶತ್ರುಗಳನ್ನು ಜಯಿಸಿದ್ದೀರಿ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಕಾರ್ಯಗಳ ಮೂಲಕ ನೀವು ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸಾಧಿಸಲು ಸಾಧ್ಯವಾಗದ ಮಟ್ಟದ ಯಶಸ್ಸನ್ನು ಸಾಧಿಸಿದ್ದೀರಿ. ಸ್ನೇಹಿತರೆ, ನಾವು ನಿಮ್ಮನ್ನು ಸ್ತುತಿಸಿದರೆ ಕೇವಲ 1 ಗಂಟೆಯಲ್ಲ, ಇಡೀ ದಿನ ಕಳೆದು ಹೋಗುತ್ತದೆ. ಆದರೆ ಸ್ನೇಹಿತರೆ, ಹಿಂದೆ ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ. ಎಷ್ಟು ಶ್ರದ್ಧೆಯಿಂದ ಅದನ್ನು ನೀವೇ ಮಾಡಿದ್ದೀರಿ ಎಂದು ನಾವು ನಿಮಗೆ ಹೇಳೋಣ. ನೀವು ಎಷ್ಟೇ ನೋವು ಅಥವಾ ದುಃಖಗಳನ್ನು ಅನುಭವಿಸಿದರೂ ನೀವು ಅದನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ. ನೀವು ನಿಮ್ಮ ದುಃಖ ಮತ್ತು ನೋವನ್ನು ನಿಮ್ಮೊಳಗೆ ಇಟ್ಟುಕೊಳ್ಳುತ್ತೀರಿ. ಸ್ನೇಹಿತರೆ, ನೀವು ನಿಮ್ಮ ಕುಟುಂಬಕ್ಕಾಗಿ ನಿಮ್ಮನ್ನು ತ್ಯಾಗ ಮಾಡುವಾಗ, ಪ್ರೀತಿಯ ವಿಷಯಕ್ಕೆ ಬಂದಾಗ ನೀವು ಎಂದಿಗೂ ಹಿಂದೆ ಸರಿಯುವುದಿಲ್ಲ. ಆದರೆ ಹಿಂದೆ ಇದು ನಿಮಗೆ ಆಗಾಗ್ಗೆ ಸಂಭವಿಸಿದೆ. ನೀವು ಯಾರಿಗಾಗಿ ನಿಮ್ಮ ಎಲ್ಲವನ್ನು ನೀಡಿದ್ದೀರಿ? ನೀವು ಯಾರಿಗಾಗಿ ರಾತ್ರಿ ಹಗಲು ಕಳೆದಿದ್ದೀರಿ? ಧೈರ್ಯದಿಂದ ಕೆಲಸ ಮಾಡಿದ್ದೀರಿ. ಅವರು ಕೇಳಿದಾಗೆಲ್ಲ ನೀವು ಅವರ ಬಳಿಗೆ ಹೋಗಿದ್ದೀರಿ. ಅವರು ಬಯಸಿದಾಗಲೆಲ್ಲ ನೀವು ಅವರಿಗಾಗಿ ಎಲ್ಲವನ್ನು ತ್ಯಾಗ ಮಾಡಲು ಸಿದ್ಧರಿದ್ದೀರಿ. ಆದರೆ ಸ್ನೇಹಿತರೆ, ನೀವು ಕುರುಡಾಗಿ ನಂಬಿದ ಒಬ್ಬ ವ್ಯಕ್ತಿ ನಿಮಗೆ ದ್ರೋಹ ಮಾಡಿದ ಸಮಯ ಬಂದಿತು. ಹೌದು ಸ್ನೇಹಿತರೆ, ಏಕೆಂದರೆ ಆ ವ್ಯಕ್ತಿ ನಿಮ್ಮ ಜೀವನದ ದೊಡ್ಡ ಶತ್ರು. ನೀವು ಆ ವ್ಯಕ್ತಿಯೊಂದಿಗೆ ವಾಸಿಸುತ್ತಿದ್ದೀರಿ, ಅವರೊಂದಿಗೆ ನಡೆಯುತ್ತಿದ್ದೀರಿ ಮತ್ತು ಅವರೊಂದಿಗೆ ಚೆನ್ನಾಗಿ ಮಾತನಾಡುತ್ತಿದ್ದೀರಿ. ಆದರೆ ಅವನು ಎಂದಿಗೂ ನಿಮ್ಮ ಪರವಾಗಿ ನಿಲ್ಲಲಿಲ್ಲ. ಬದಲಾಗಿ ಅವನು ನಿಮ್ಮೊಂದಿಗೆ ಇರಲು ಆರಿಸಿಕೊಂಡನು, ಕೇವಲ ತನ್ನ ಸ್ವಂತ ಲಾಭಕ್ಕಾಗಿ. ಸ್ನೇಹಿತರೆ, ಅವನನ್ನು ನಿಮ್ಮ ಲಾಭವನ್ನು ಪಡೆಯಲು ಮಾತ್ರ ಬಯಸಿದನು. ಇದು ನನಗೆ ಬಹಳಷ್ಟು ಕಲಿಸುತ್ತದೆ ಎಂದು ಅವನಿಗೆ ತಿಳಿದಿತ್ತು. ಈ ವ್ಯಕ್ತಿ ನಮಗೆ ಉಪಯುಕ್ತ ಅಥವಾ ನಾವು ಕೇಳುವ ಯಾವುದೇ ಸಹಾಯವನ್ನು ಅವನು ನಮಗೆ ಮಾಡುತ್ತಾನೆ. ಅಂದರೆ ಅವನು ನಿಮ್ಮನ್ನು ಮಾತ್ರ ಬಳಸಿಕೊಂಡನು. ಆದರೆ ಸ್ನೇಹಿತರೆ, ನೀವು ಒಳ್ಳೆಯ ಹೃದಯದವರು. ನೀವು ಯಾವುದೇ ಮೋಸ ಅಥವಾ ವಿಶ್ವಾಸಘಾತಕನಲ್ಲ. ನೀವು ದೇವರನ್ನು ನಂಬುತ್ತೀರಿ. ನೀವು ಏನು ಮಾಡಿದರೂ ನೀವು ಸ್ವೀಕರಿಸಿದ್ದನ್ನು ಪಡೆಯುತ್ತೀರಿ ಎಂಬ ಭಾವನೆ ನಿಮಗಿದೆ. ಮತ್ತು ಸ್ನೇಹಿತರೆ, ನಿಮ್ಮ ಹಿಂದಿನ ಎಲ್ಲ ಕ್ರಿಯೆಗಳ ಪ್ರತಿಫಲವನ್ನು ನೀವು ಪಡೆಯುವ ಸಮಯ ಬಂದಿದೆ. ಆದರೆ ಸ್ನೇಹಿತರೆ, ಕಾಲ ಬದಲಾಗುತ್ತದೆ ಎಂದು ಅವರು ಹೇಳುತ್ತಾರೆ. ಆದರೆ ಕಾಲಕ್ಕೆ ತಕ್ಕಂತೆ ತಮ್ಮ ಬಣ್ಣಗಳನ್ನು ಬದಲಾಯಿಸುವವರು ಜೀವನದಲ್ಲಿ ಮತ್ತೆ ಎಂದಿಗೂ ಬದಲಾಗುವುದಿಲ್ಲ. ನಾನು ಹೇಳುತ್ತಿರುವುದು ಏನೆಂದರೆ, ಒಮ್ಮೆ ನಿಮಗೆ ದ್ರೋಹ ಮಾಡಿದವರು, ನೀವು ಅವರನ್ನು ಎಷ್ಟೇ ನಂಬಿದರೂ ಎಷ್ಟೇ ಪ್ರಯತ್ನಿಸಿದರೂ ಆ ವ್ಯಕ್ತಿ ನಿಮ್ಮ ಬಗ್ಗೆ ಎಂದಿಗೂ ಒಳ್ಳೆಯದನ್ನು ಯೋಚಿಸುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ಇದು ಸಂಪೂರ್ಣವಾಗಿ ಅಸಾಧ್ಯ. ನೀವು ಒಮ್ಮೆ ಪ್ರಮಾಣ ಮಾಡಿದ ಜನರು ಸಹ ನಿಮ್ಮ ಬಗ್ಗೆ ಕೆಟ್ಟದಾಗಿ ಭಾವಿಸುವುದಿಲ್ಲ ಎಂದು ನಿಮ್ಮ ವಿರುದ್ಧ ದ್ವೇಷ ಸಾಧಿಸುತ್ತಾರೆ. ಹೌದು ಸ್ನೇಹಿತರೆ, ಈ ವ್ಯಕ್ತಿ ಯಾರು? ನಾವು ಅವನ ಹೆಸರನ್ನು ಸಹ ನಿಮಗೆ ಹೇಳುತ್ತೇವೆ. ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ, ಏಕೆಂದರೆ ಈಗ ನೀವು
ಅದನ್ನು ನೋಡದಿದ್ದರೆ ಮುಂದಿನ 3 ದಿನಗಳ ದಾರದಿಂದ ನೇತಾಡುವ ಬೊಂಬೆಯಂತೆ ಇರುತ್ತೀರಿ. ಹೌದು ಸ್ನೇಹಿತರೆ, ನಿಮ್ಮ ಜೀವನವು ಈಗ ಒಂದು ಮಹತ್ವದ ತಿರುವು ತಲುಪಿದೆ. ನಿಮ್ಮ ಎಲ್ಲ ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆ ಬರಲಿದೆ. ಕೆಲವು ತಪ್ಪುಗಳನ್ನು ಬಿಟ್ಟು ಬಿಡಿ. ಮುಂದಿನ 3 ದಿನಗಳಲ್ಲಿ ರಾಹು ಮತ್ತು ಕೇತು ನಿಮಗೆ ಸಂಪೂರ್ಣವಾಗಿ ದಯೆ ತೋರಿಸುತ್ತಾರೆ. ನೀವು ಅವರ ಆಶೀರ್ವಾದವನ್ನು ಸಹ ಪಡೆಯುತ್ತೀರಿ ಮತ್ತು ನಿಮ್ಮ ಶತ್ರು ಕೂಡ ಸಂಪೂರ್ಣವಾಗಿ ನಾಶವಾಗುತ್ತಾರೆ. ನಿಮ್ಮ ಜೀವನದ ಮೇಲೆ ಕೆಟ್ಟ ಕಣ್ಣು ಹಾಕುತ್ತಿದ್ದವರು ಈಗ ಸಂಪೂರ್ಣವಾಗಿ ನಾಶವಾಗುತ್ತಾರೆ, ಏಕೆಂದರೆ ಎಲ್ಲ ತೊಂದರೆಗಳನ್ನು ನಿವಾರಿಸುವ ಬಲಿಷ್ಠ ಹನುಮಂತನ ಗದೆ ಅವನ ಮೇಲೆ ಬೀಳಲಿದೆ. ಸ್ನೇಹಿತರೆ, ಏಕೆಂದರೆ ಮಹಾಶಕ್ತಿಶಾಲಿ ಹನುಮಂತನು ತನ್ನ ಭಕ್ತನಿಗೆ ಯಾವುದೇ ನೋವು ಅಥವಾ ಸಂಕಟವನ್ನು ನೋಡಲು ಸಹಿಸುವುದಿಲ್ಲ. ಮತ್ತು ಸ್ನೇಹಿತರೆ, ನಿಮ್ಮ ಶತ್ರುಗಳು ನಿಮ್ಮ ಜೀವನದುದ್ದಕ್ಕೂ ಅನೇಕ ಸಮಸ್ಯೆಗಳಿಂದ ನಿಮ್ಮನ್ನು ತೊಂದರೆಗೊಳಿಸಿದ್ದಾರೆ. ಅವರು ಬಹಳ ಸಮಯದಿಂದ ನಿಮ್ಮನ್ನು ನಿರಾಶೆಗೊಳಿಸಿದ್ದಾರೆ. ಆದರೆ ಸ್ನೇಹಿತರೆ, ಇನ್ನು ಮುಂದೆ ಇಲ್ಲ. ನಿಮ್ಮ ಜೀವನ ಬದಲಾಗಲಿದೆ. ನಿನ್ನ ಸಮಯ ಬಂದಿದೆ. ಮುಂದಿನ 3 ದಿನಗಳಲ್ಲಿ ನಿನ್ನ ಹಣೆಬರಹ ಹೇಗೆ ಬದಲಾಗುತ್ತದೆ ಎಂಬುದನ್ನು ನೀನು ನಿನ್ನ ಕಣ್ಣುಗಳಿಂದಲೇ ನೋಡುವೆ. ನೀನು ಎಲ್ಲಿಂದಲೋ ರಾಜನಾಗುವೆ. ನೀನು ಮನೆಯಿಂದ ಮನೆಗೆ ಹೋಗಿ ಸಿಹಿ ತಿಂಡಿಗಳನ್ನು ಹಂಚುತ್ತೀಯ. ಹೌದು ಸ್ನೇಹಿತರೆ, ಆದರೆ ನೀವು ಎಚ್ಚರಿಕೆಯಿಂದ ಆಲಿಸಿದರೆ ಮಾತ್ರ ಇದು ಸಂಭವಿಸುತ್ತದೆ. ಅನೇಕ ಒಳ್ಳೆಯ ಜನರು ವಿಡಿಯೋಗಳನ್ನು ಆತುರದಿಂದ ನೋಡುತ್ತಾರೆ ಮತ್ತು ಅವುಗಳನ್ನು ಕೊನೆಯವರೆಗೂ ನೋಡುವುದಿಲ್ಲ. ಅವರು ನಮಗೆ ಸಮಯವಿಲ್ಲ, ನಾವು ಇದನ್ನು ಮಾಡಬೇಕು, ನಾವು ಅದನ್ನು ಮಾಡಬೇಕು ಎಂದು ಭಾವಿಸುತ್ತಾರೆ. ಆದರೆ ಯಾರಿಗೆ ಗೊತ್ತು ಅವರಿಗೆ ಅಂತಹ ಆಲೋಚನೆಗಳು ಏಕೆ ಬರುತ್ತವೆ? ಏಕೆಂದರೆ ಅವರ ಮನಸ್ಸಿನೊಳಗೆ ನಕಾರಾತ್ಮಕ ಶಕ್ತಿಗಳು ಅವರನ್ನು ಪ್ರಚೋದಿಸುತ್ತವೆ. ಅವರು ವಿಡಿಯೋಗಳನ್ನು ನೋಡದಂತೆ ತಡೆಯುತ್ತಾರೆ, ಏಕೆಂದರೆ ನಕಾರಾತ್ಮಕ ಶಕ್ತಿಯನ್ನು ಶತ್ರುಗಳು ನಿಮ್ಮ ಮೇಲೆ ಹೊರದೆಬ್ಬಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.